ಹಾಯ್, ಈ ಕ್ವೆಶನ್ ಕೇಳಿರೋದು ಡಿಸೆಂಬರ್ 2024 ಸೊ ಏನು ಕ್ವೆಶನ್ ಅಂದರೆ, ವಾಟ್ ಈಸ್ ದ ರಿಸಲ್ಟ್ ಒನ್ 7 kg 7 ಗ್ರಾಮ್ ಇಸ್ ಸಬ್ಟ್ರಾಕ್ಟೆಡ್ ಫ್ರಮ್ 9 kg. ಸೊ 9 kg ಇಂದ 7 kg 7 ಗ್ರಾಮ್ ಕಳೆದ್ರೆ ಎಷ್ಟು ಆನ್ಸರ್ ಬರುತ್ತೆ ಅಂತ ಕೆ ಜಿಲೇ ಕೇಳಿದ್ದಾರೆ. ಸೊ ಈಗ ಫಸ್ಟು ನಾವೇನು ಮಾಡ್ಕೋಬೇಕಂತಂದರೆ 1 kg ಈಕ್ವಲ್ ಟು ಎಷ್ಟು ಗ್ರಾಮ್ ಅಂತ ನೋಡಿ. ಸೊ 1 kg ಅಂತಂದರೆ ಎಷ್ಟು ಗ್ರಾಮ್ ಬರುತ್ತೆ? 1 kg ಅಂತ ಅಂದರೆ 1000 ಗ್ರಾಮ್ಸಾ? ಸೊ ಇಲ್ಲಿ 9 kg ಅಂತಂದ್ರೆ ಅದನ್ನು ಹೇಗೆ ಬರೀತೀರಾ? 9000 ಅಂತ ಬರೀತೀರಾ. ನೆಕ್ಸ್ಟು 7 kg 7 ಗ್ರಾಮ್ ಇದೆ ಅಲ್ಲ, 7 kg ಹೇಗೆ ಬರೀತೀರಾ? 7 kg ಅಂದರೆ 7000 ಆಗುತ್ತಾ? 7000 ಪ್ಲಸ್ 7 ಗ್ರಾಮ್ ಅಂತಂದರೆ 7007 ಗ್ರಾಮ್. ಸೊ 9000ದಲ್ಲಿ 7007 ಹೋದರೆ ಎಷ್ಟು ಆನ್ಸರ್ ಬರುತ್ತೆ? 0 ಹೇಳೋದ್ರೆ 3 ಉಳಿದಿದ್ದು 9 ಆಲ್ರೆಡಿ ದಶಕ ಹೋಗಿದೆ. ಸೊ 8ರಲ್ಲಿ ಹೇಳಿದ್ರೆ 1 1993 ಗ್ರಾಮ್ ಬರುತ್ತೆ. ಬಟ್ ಇಲ್ಲಿ ನನಗೆ ಆನ್ಸರ್ ಕೊಟ್ಟಿರೋದು ಕೆ ಜಿಲಿ. ಕೆ ಜಿಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ, ಈಗ ಹೆಂಗೆ 1000ನ ಮಲ್ಟಿಪ್ಲೈ ಮಾಡಿದ್ರು ಹಾಗೆ 1000ನ ಡಿವೈಡ್ ಮಾಡಿದ್ರೆ ನಿಮಗೆ ಕೆ ಜಿ ಬರುತ್ತೆ. ಅಂದರೆ 1 ಪಾಯಿಂಟು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆಗ 1.993 ಕೆ ಜಿ ಆಗುತ್ತೆ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಕಿಲೋಗ್ರಾಮ್ ಕೆ ಜಿ ಅಂತ ಬಂದಿದೆ ಅಂದರೆ 1000ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ. ಇಫ್ ಇನ್ ಕೇಸ್ ಗ್ರಾಮಲ್ಲಿದ್ದು ಅದನ್ನು ಕೆ ಜಿಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ ಡಿವೈಡ್ ಮಾಡಬೇಕು. ಈ ಕ್ವಶನ್ಗೆ ಆನ್ಸರು ಡಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನು, ಇನ್ ಕ್ಲಾಸ್ 3rd 150 children were asked to name their one favorite fruit and result for 5 favorite fruits were written in the form of the following table. ಅಂದರೆ 3ನೇ ಕ್ಲಾಸಲ್ಲಿ 150 ಜನ ಹುಡುಗರಿದ್ದಾರೆ. ಅವ್ರಿಗೆ ನಿಮ್ಮ ಫೇವ್ರೆಟ್ಸ್ ಫ್ರೂಟ್ ಯಾವುದು ಅಂತ ಕೇಳಿದಾಗ ಅವ್ರು ಕೊಟ್ಟಿರೋ 5 ಫ್ರೂಟ್ಸ್ಗಳು ಲಿಸ್ಟಿಲ್ಲಿದೆ. ಸೊ ಇದರಲ್ಲಿ ನೇಮ್ ಆಫ್ ದಿ ಫ್ರೂಟ್, ಆ್ಯಪಲ್ ಇಷ್ಟಪಟ್ಟವರು 28 ಚಿಲ್ಡ್ರನ್ಸು, ಗುವಾನ್ ಇಷ್ಟಪಟ್ಟವರು 26, ಮ್ಯಾಂಗೋಸ್ನ 44, ಬನಾನನ 14, ಗ್ರೇಪ್ಸ್ನ 28. ಸೊ ಇದರಲ್ಲಿ ನಾವು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿ ಬರೀಬೇಕಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ ಹ್ಯಾವ್ ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ ಹ್ಯಾವ್ ಆ್ಯಪಲ್ ಆ್ಯಂಡ್ ಗುವಾ ಆ್ಯಸ್ ದೇರ್ ಫೇವ್ರೆಟ್ ಫುಡ್. ಅಂದರೆ ಆ್ಯಪಲ್ನ ಎಷ್ಟು ಜನ ಮಕ್ಕಳು ಇಷ್ಟಪಟ್ಟಿದ್ದಾರೋ ಅಷ್ಟೇ ಗುವಾನೂ ಇಷ್ಟಪಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ ಹ್ಯಾವ್ ಈಕ್ವಲ್ ಆ್ಯಪಲ್ ಆ್ಯಂಡ್ ಗುವಾ. ಸೊ ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ಸ್ ಅಂತಂದರೆ 2 ಈಕ್ವಲ್ ಇರೋದು. ಆ್ಯಪಲ್ಲು ಓಕೆ 28 ಮೆಂಬರ್ಸ್ ಇದ್ದಾರೆ, ಬಟ್ ಗುವಾಲಿ 26 ಇದ್ದಾರೆ. ಅಂದರೆ ಇಬ್ಬರು ಈಕ್ವಲ್ ಇಲ್ಲ, ಇಲ್ಲಿ ಈಕ್ವಲ್ ಕೇಳಿದ್ದಾರೆ. ಸೊ ಈ ಆಪ್ಷನ್ನು ರಾಂಗ್ ಆಗುತ್ತೆ. ಈ ಆಪ್ಷನ್ನು ತೊಗೊಳಕ್ಕಾಗಲ್ಲ. ಸೊ ಇದು ಆಪ್ಷನ್ ಅಲ್ಲ. ಸೊ ನೆಕ್ಸ್ಟ್ ಕ್ವಶನು, ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ಸ್ ಗ್ರೇಪ್ಸ್ ಆ್ಯಂಡ್ ದೋಸ್ ಹೂ ಲೈಕ್ ಬನಾನಸ್ ಇಸ್ 16. ಅಂದರೆ ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಬೇಕು ಅಂತ. ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಚಿಲ್ಡ್ರನ್ಸ್ ಹೂ ಲೈಕ್ಸ್, ಗ್ರೇಪ್ಸ್ನ ಎಷ್ಟು ಜನ ಇಷ್ಟಪಡ್ತಾರೆ ಮತ್ತು ಬನಾನ ಎಷ್ಟು ಜನ ಇಷ್ಟಪಡ್ತಾರೆ, ಅವ್ರ ಡಿಫ್ರೆನ್ಸು 16 ಇದೆಯಾ ಅಂತ ನೋಡಬೇಕು. ಸೊ ಇಲ್ಲಿ ಗ್ರೇಪ್ಸ್ ಅಂತ ಅಂದರೆ 28 ಮೆಂಬರ್ಸ್ ಇಷ್ಟಪಡ್ತಾರೆ. ನೆಕ್ಸ್ಟು ಬನಾನಾನ 14 ಮೆಂಬರ್ಸ್ ಇಷ್ಟಪಡ್ತಾರೆ. ಸೊ 28ಅಲ್ಲಿ 14 ಹೋದರೆ 14 ಬರುತ್ತೆ, ಬಟ್ ಇಲ್ಲಿ 16 ಅಂತ ಕೊಟ್ಟಿದ್ದಾರೆ, ಅದು ರಾಂಗ್ ಆಯಿತು. ನೆಕ್ಸ್ಟು, ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ಸ್ ಮ್ಯಾಂಗೋಸ್ ಆ್ಯಂಡ್ ಬನಾನಾ ಈಸ್ 2 times ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ ಗುವಾ. ಸೊ ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ ಮ್ಯಾಂಗೋ ಆ್ಯಂಡ್ ಬನಾನಾ ಈಸ್ 2 times ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ಸ್. ಸೊ ಇವೆರಡನ್ನೂ ಆ್ಯಡ್ ಮಾಡಿ 2 times ಮಾಡಿದ್ರೆ ಗುವಾನ್ ಇಷ್ಟಪಡೋರು ಬರ್ತಾರೆ ಅಂತ. ಸೊ ಎರಡು ಮ್ಯಾಂಗೋ ಮತ್ತು ಬನಾನಾ ಎಷ್ಟು ಜನ ಇದ್ದಾರೆ? ಮ್ಯಾಂಗೋ 44 ಇದ್ದಾರೆ, ಬನಾನಾ 14 ಇರೋದಿಲ್ಲ, ಅಂದರೆ 58 ಮೆಂಬರ್ಸು ಇಷ್ಟಪಡ್ತಾರೆ. ಈಸ್ 2 times ಆಫ್ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ ಗುವಾ. ಸೊ ಗುವಾನ ಎಷ್ಟು ಜನ ಇಷ್ಟಪಟ್ಟು 26ನ 2 times ಮಾಡಿದ್ರೆ 52 ಬರುತ್ತೆ, ಬಟ್ ಇಲ್ಲಿ 54 ಇದೆ, ಅಲ್ಲ 58 ಬರುತ್ತೆ. ಸೊ ಈ ಆಪ್ಷನ್ನು ರಾಂಗ್ ಆಗುತ್ತೆ. ನೆಕ್ಸ್ಟು, 10 ಚಿಲ್ಡ್ರನ್ ಡು ನಾಟ್ ಲೈಕ್ ಎನಿ ಫ್ರೂಟ್ ಗಿವನ್ ಇನ್ ದ ಟೇಬಲ್. ಹಾಗಾದಾಗ ಇಲ್ಲಿ 150 ಸ್ಟೂಡೆಂಟ್ಸ್ ಅಂತ ಕೇಳಿದಾರಲ್ವಾ. ಸೊ ಎಲ್ಲನೂ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಹೋಗಿ, ಆಗ ನಿಮಗೆ ಗೊತ್ತಾಗುತ್ತೆ.
ಸೊ 28ಗೆ 26 ಕೂಡಿದ್ರೆ ಎಷ್ಟಾಗುತ್ತೆ? 54ಗೆ 44 ಕೂಡಿದ್ರೆ 98, 98ಗೆ 14 ಕೂಡಿದ್ರೆ 112 ಆಗುತ್ತೆ. 112ಗೆ 28 ಸೇರಿಸಿದ್ರೆ 140 ಆಗುತ್ತೆ. ಸೊ ಇನ್ನು ರಿಮೈನಿಂಗ್ 10 ಮೆಂಬರ್ಸು ಯಾವುದಕ್ಕೂ ಹೋಗಿಲ್ಲ ಅಂತ. ಸೊ ಈ ಆಪ್ಷನ್ನು ಕರೆಕ್ಟ್ ಆಗುತ್ತೆ.